ನಮ್ಮ ಜೊತೆಗೆ ಸಚಿವರಾದಂತಹ ಬಸವರಾಜ ರಾಯರೆಡ್ಡಿ ಸರ್ ಇದ್ದಾರೆ. ಸರ್, ಉನ್ನತ ಶಿಕ್ಷಣ ಇಲಾಖೆಯನ್ನ ಕೊಟ್ಟಿದ್ದಾರೆ, ದೊಡ್ಡ ಇಲಾಖೆ. ತಮಗೆ ಈ ಇಲಾಖೆ ವಿಚಾರವಾಗಿ ಸಮಾಧಾನ, ತೃಪ್ತಿ ಇದೆಯಾ ಅಂತ? ಯಾವ ಇಲಾಖೆ ಕೊಟ್ಟರು ನನಗೆ ತೃಪ್ತಿ ಇದೆ. ನಾನು ಮುಖ್ಯಮಂತ್ರಿಗಳು ಒಂದ್ಸಾರಿ ಯಾವ ವ್ಯಕ್ತಿಗೆ ಯಾವ ಹುದ್ದೆಗಳನ್ನು ಕೊಡಬೇಕಂತ ಅವ್ರಿಗೆ ಬಿಟ್ಟಂತ ತೀರ್ಮಾನ. ಎಲ್ಲ ಡಿಪಾರ್ಟ್ಮೆಂಟುನಲ್ಲೂ ಸಮಾಧಾನ ಇದೆ. ಉನ್ನತ ಶಿಕ್ಷಣ ಇಲಾಖೆ ಒಂದು ಅತ್ಯಂತ ಶ್ರೇಷ್ಠವಾದಂಥ ಖಾತೆ. ಅದಕ್ಕೆ ಅದ್ರ ಬಗ್ಗೆ ಏನೇನು ಮಾಡಬೇಕು ನಾನು ಮಾತಾಡ್ತೇನೆ. ಅಲ್ಲಿ ಟಾಕ್. ಸರ್, ಸಹಜವಾಗಿ ಎಲ್ರಿಗೂ ಕೂಡ ಇಂತಹದ್ದೇ ಖಾತೆ ಬೇಕು, ಇಂತಹ ಖಾತೆ ಕೊಟ್ರೆ ನಾವು ಅಂದ್ರೆ ಒಂದಿಷ್ಟು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಕೆಲಸ ಮಾಡಬಲ್ಲೆ ಅನ್ನುವಂತಹದ್ದಿರುತ್ತೆ. ತಾವು ಆತರ ಯಾವ್ದಾದ್ರು ನಿರೀಕ್ಷಿಸಿದ್ರೆ? ನಾನೇನು ನಿರೀಕ್ಷೆ ಮಾಡಿಲ್ಲ, ಹೇಳಿದ್ದಿಲ್ಲ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಗಳೇ ತಾವು ನಿರ್ಧಾರ ತೆಗೆದುಕೊಂಡು ಕೊಟ್ಟಿದ್ದಾರೆ, ಸಂತೋಷ. ಸಚಿವರಾಗಿ ಬಸವರಾಜ ರಾಯರೆಡ್ಡಿ ಅವರಿಗೆ ಇವತ್ತು ಖಾತೆ ಸಿಕ್ಕಿರೋದ್ರಿಂದ ಇಲಾಖೆಯಲ್ಲಿ ಮಾಡುವಂತಹ ಮೊದಲ ಕೆಲಸ ಅಥವಾ ಕಾರ್ಯ ಏನು ಅನ್ನುವಂತಹದ್ದು, ಎಷ್ಟು ಕೆಲಸ ಇನ್ನು ಸಹಜವಾಗಿ ಬಾಕಿ ಇದ್ದೇ ಇರುತ್ತೆ, ಯಾರೇ ವಹಿಸ್ಕೊಂಡ್ರು ಕೂಡ ತಮ್ಮದೇನು ಅಂತ. ನಾನು ಫಸ್ಟ್ ಆಫ್ ಆಲ್ ನಾಳೆ ದಿವಸ ಈ ಇಲಾಖೆಯ ನಿರ್ವಹಣೆಯನ್ನು ಚಾರ್ಜನ್ನು ತೆಗೆದುಕೊಳ್ತೇನೆ. ನಾನೀಗಾಗಲೇ ಖಾತೆ ನಿರ್ವಹಿಸಿದ್ದೇನೆ, ನನಗೇನು ಹೊಸ್ತಲ್ಲ. ಆದರೆ ಮೊದಲು ಆ ಇಲಾಖೆಯಲ್ಲಿ ಏನು ನಡೆದಿದೆ, ಏನೇನಿಲ್ಲ ಅನ್ನೋದನ್ನು ಫಸ್ಟು ಅಧಿಕೃತವಾಗಿ ತಿಳ್ಕೊಳ್ತೇನೆ. ಅಧಿಕೃತವಾಗಿ ತಿಳ್ಕೊಳ್ಳಾರ್ದೆ ಅಡ್ವಾನ್ಸ್ ಮಾತಾಡೋದು ತಪ್ಪಾಗುತ್ತೆ. ದೇರ್ ಆರ್ ಸೋ ಮೆನಿ ಇಶ್ಯೂಸ್, ಐ ನೋ ಇಟ್. ಈಗ ಅವೆಲ್ಲ ವಿಚಾರಗಳನ್ನು ನಾವು ಅಧಿಕೃತವಾಗಿ ತಿಳ್ಕೊಳ್ಳದೆ ಮಾತಾಡೋದು ತಪ್ಪಾಗುತ್ತೆ. ಅದಕ್ಕೆ ಅಧಿಕೃತವಾಗಿ ತಿಳ್ಕೊಂಡು ನಾನು ಮಾತಾಡ್ತೇನೆ. ಎಲ್ಲ ಇಲಾಖೆ ಬಗ್ಗೆ ಸಂಪೂರ್ಣವಾಗಿ ಮಾತಾಡ್ತೇನೆ. ಇಲಾಖೆ ಬಗ್ಗೆ ತೃಪ್ತಿ ಇದೆ? ಎಸ್, ಡೆಫಿನೆಟ್. ವಿಲ್ ವರ್ಕ್ ವೆರಿ ಒನ್ ಆಫ್ ದ ಕರ್ನಾಟಕದಲ್ಲಿ ಅತ್ಯಂತ ಮಾದರಿಯಾಗಿ ಇಲಾಖೆಯನ್ನು ಮಾಡ್ತೇನೆ. ಸದನದಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಬಸವರಾಜ ರಾಯರೆಡ್ಡಿ ಅವರು ಇಲಾಖಾವಾರು ವಿಚಾರವಾಗಿ ರೆಡಿ ಇದ್ದಾರೆ, ಸಿದ್ಧರಿದ್ದಾರೆ. ಎಸ್, ಐ ಆಮ್ ರೆಡಿ. ಐ ಆಮ್ ಆಲ್ವೇಸ್ ರೆಡಿ. ಇದಿಷ್ಟು ಬಸವರಾಜ ರಾಯರೆಡ್ಡಿ ಅವರ ಮಾತು. ಕ್ಯಾಮರಾಮನ್ ಸೂರ್ಯಪ್ರಕಾಶ್ ಜೊತೆ ದೀಪಾ ಕುಕ್ಕೋಡ, ಅಶ್ವವೇಗ ನ್ಯೂಸ್, ಬೆಂಗಳೂರು.